ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ನಾವು ಜಗಳೂರಿಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಗ್ರಾಸರಿ ಶಾಪಿಂಗ್ ಇತ್ತು, ಬನ್ನಿ. ನಾವಿವಾಗ ಹೋಗ್ತಾ ಇರೋದು ಲಕ್ಷ್ಮಿ ಮಾರ್ಟ್ಗೆ. ಈ ಜಗಳೂರಲ್ಲಿ ಸ್ವಲ್ಪ ಅದು ಫೇಮಸ್ಸು. ಎಲ್ಲ ಗ್ರಾಸರೀಸು ಒಂದೇ ಹತ್ರನೇ ಸಿಗುತ್ತೆ. ಇದು ಲಕ್ಷ್ಮಿ ಮಾರ್ಟ್. ತಗೊಂತೀನಿ. ದೊಡ್ಡದು ಇಲ್ಲಿ ದೊಡ್ಡದಿತ್ತಲ್ಲ, ಇಲ್ಲೆಲ್ಲ ಸಣ್ಣದೈತಮ್ಮ. ಇರ್ಲಿ ಇರ್ಲಿ ಬಿಡಿ, ಅದೇ ಇಲ್ಲ. ಅಕ್ಕ ಇರ್ಲಿ, ಸ್ವಲ್ಪನೇ ತಗೊಳೋದೈತಿ. ಹಿಡ್ಕೊ ಚಿನ್ನ. ಗ್ರಾಸರೀಸ್ ತೊಗೊಂಡಿದ್ದಾಯಿತು. ಇವಾಗ ತರಕಾರಿ ತೊಗೊಳಕ್ಕೆ ಹೊರಟಿದ್ದೀವಿ. ತರಕಾರಿ ತೊಗೊಂಡು ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ಟೈಮ್ ಆಗೋಗೈತೆ, ಫುಲ್ಲು ಕತ್ಲು. 8 ಗಂಟೆ ಮೇಲಾಗಿತ್ತಾಗಲೇ ಟೈಮು. ಇವತ್ತು ಹುಣ್ಣಿಮೆ ಅಂತಲೇ ಅವಳನ್ನ ಕರ್ಕೊಂಬಂದಿದ್ದಿಲ್ಲ, ನಾವು ಮನೇಲಿ ಬಿಟ್ಟು ಬಂದಿದ್ವಿ. ನೋಡ್ರಿ ಚಂದ್ರ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಎಲ್ರಿಗೂ ಹ್ಯಾಪಿ ಗುರು ಪೌರ್ಣಮಿ. ಏನ್ ಬೇಕು? ಕುತ್ಕ. ಚಾಕ್ಲೇಟ್ ಕೊಡಕ್ತಿದ್ದ. ಗಾಯ್ಸ್, ನಮ್ಮ ಅಮ್ಮಗೆ ನನ್ನ ಮೇಲೆ ಎಷ್ಟು ಲವ್. ಬೋಂಡ ಮಾಡಮ್ಮ ಅಂತ ಹೇಳೋಗಿದ್ದೆ, ಬರೋದ್ರೊಳಗೆ ಬೋಂಡ ಮಾಡ್ತಿದ್ದಾರೆ. ಮತ್ತೆ ಸಿಗ್ತೀನಿ. ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತು ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಾವಿವತ್ತು ಹೊಲಕ್ಕೆ ಬಂದಿದ್ದೀವಿ ಪುದೀನ ಸೊಪ್ಪು ಕಿತ್ಕೊಂಡು ಹೋಗೋಕ್ಕೆ. ನಮ್ಮ ಹೊಲದಲ್ಲಿ ಏನೇನಿದ್ದಾವೆ ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ. ಬಾಳೆ ಗಿಡನೂ ಹಾಕ್ಬಿಟ್ಟಿದ್ದಾರೆ ನಮ್ಮಪ್ಪ ತೋಟದಲ್ಲಿ. ಇದನ್ನು ಸಾಕಿರೋದು ನಮ್ಮ ಅಪ್ಪ ಅಲ್ಲ, ನಮ್ಮ ಅಕ್ಕ. ತುಳಸಿ ಗಿಡ ತೋಟದ ತುಂಬ ಬೆಳ್ಕೊಂಬಿಟ್ಟವೆ. ಹೆಂಗೆ ಬೆಳೆದೋ ಗೊತ್ತಿಲ್ಲ, ತೋಟ ತುಂಬ ಬೆಳೆದ್ಬಿಟ್ಟಿದ್ದವು. ಗೈಸ್, ನಮ್ಮ ತಮ್ಮ ಕಬ್ಬು ಕೂಡ ಬಿಟ್ಟಿಲ್ಲ, ಕಬ್ಬು ಹಾಕಿದ್ದಾನೆ ನೋಡ್ರಿ. ದಿನ ಒಂದೊಂದು ಕಿತ್ಕೊಂಬಂದು ತಿಂತಾನೆ. ನಾವಿನ್ನೂ ಬಲ್ತಾ ಇಲ್ಲ. ಈ ಎಲೆಯಲ್ಲಿ ಊಟ ಕೂಡ ಮಾಡ್ತಾರೆ. ಎಷ್ಟು ಚೆನ್ನಾಗಿ ಪ್ಲೇಟ್ಸ್ನ ಮಾಡ್ತಾರೆ ಇದರಲ್ಲಿ. ಛತ್ರಗಳಲ್ಲಿ, ಕೆಲವೊಂದು ದೇವಸ್ಥಾನಗಳಲ್ಲೆಲ್ಲ ಈ ಎಲೆಯಲ್ಲಿ ಪ್ಲೇಟ್ ಮಾಡಿ ಊಟ ಮಾಡ್ತಾರೆ. ನೋಡಿ ಗೈಸ್, ಇಲ್ಲಿ ಎಷ್ಟು ಚೆನ್ನಾಗಿ ಬಿಳಿ ಬಸಂಪದವು ಬಿಟ್ಟಿದ್ದಾವೆ. ಸಿಕ್ಕಾಪಟ್ಟೆ ಇದ್ವು ಇವು ಹೊಲದಲ್ಲಿ, ಇವಾಗ ಕಡಿಮೆ ಆಗಿದ್ದಾವೆ. ಇಷ್ಟು ಹೈಟ್ ಬೆಳೆದೈತೆ ನೋಡ್ರಿ. ಇದು ಹೆಂಗಿತ್ತು ಹಂಗೆ ಐತಿದ್ ಮರ. ನನಗೆ ಬುದ್ಧಿ ಬಂದಾಗಿಂದ ಈ ಮರ ಐತೆ. ಬೇವಿನ ಮರ ಇದು ಗೈಸ್. ಇದು ಆಲ್ಮೋಸ್ಟ್ ಒಂದು 30 ವರ್ಷದ ಮರ ಗೈಸ್. ಅದಕ್ಕೂ ಮುಂಚೆ ಎಷ್ಟು ವರ್ಷದ ಗೊತ್ತಿಲ್ಲ. ನನಗೆ ಬುದ್ಧಿ ಬಂದಾಗಿಂದ ಈ ಮರ ಇದೆ, ಹಿಂಗೆ ಇದೆ, ಏನೂ ಚೇಂಜ್ ಆಗಿಲ್ಲ. ಸಸಿ ಪಾಕೆಟ್ ಮಾಡಿಟ್ಟಿದ್ದಾರೆ ಹೊಲಕ್ಕೆ ಹಾಕೋಕ್ಕೆ.
ನಿಮಗೆ ನಮ್ಮ ಹೊಲ ಇಷ್ಟ ಆದರೆ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ. ಬಿಳಿ ಶಂಖಪುಷ್ಪ ಹೂ. ಗೈಸ್ ನಾವು ಬರಬೇಕಾದ್ರೆ ಇದು ಒಂದೇ ಒಂದು ನಾಯಿ ಕೂತಿತ್ತಲ್ಲಿ. ಸುತ್ತ ಒಂದು ಮನೆ ಇಲ್ಲ, ಯಾರೂ ಇಲ್ಲ, ನಮ್ಮನ್ನು ಬಿಟ್ಟರೆ. ಒಂದೇ ಕೂತ್ಕೊಂಡು ಆಟಾಡ್ತಿದ್ದೆ. ಕರೆದ್ರೆ ಬರಲಿಲ್ಲ, ಓಡೋಡೋಯ್ತು. ಸುಮಾರು ವರ್ಷಗಳಿಂದ ಇದ್ದಾವೆ ಇವು ಮರಗಳು. ಎಷ್ಟು ವರ್ಷದ ಗೊತ್ತಿಲ್ಲ, ಬಟ್ ಸಿಕ್ಕಾಪಟ್ಟೆ ತುಂಬ ಹಳೆ ವರ್ಷದ ಮರಗಳಿವು. ಒಂದು 60 ವರ್ಷ ಆಗಿರ್ಬೋದು ಮೇ ಬಿ ಇವಕ್ಕೆ. ನಮ್ಮ ತಾತ ಅವ್ರ ಕಾಲದಿಂದನೂ ಈ ಮರಗಳಿದ್ದಾವೆ. ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತಿದ್ರು ಅವಾಗ, ಹಸು ಎಲ್ಲ ಕಾಯ್ತಿದ್ರು. ಅಣ್ಣ ಹೇಳಣ್ಣ. ಈಗ ನಾನು 5 ವರ್ಷ ಇದ್ದೆ ನಿಮ್ಮ ಮನೆಯಲ್ಲಿ. ನನ್ನ ಕಲಿತೆ 3 ವರ್ಷ ಬೇಸಿ ಹೊಡ್ಯಕ್ಕೆ 2 ವರ್ಷ. ಅವಾಗ ಚೆನ್ನಾಗಿತ್ತ ಜೀವನ, ಇವಾಗ ಚೆನ್ನಾಗಿತ್ತ ಜೀವನ? ಅವಾಗ ಪಾಡಿತ್ತು, ಇವಾಗೆಲ್ಲ ಏನು ಫುಲ್ಲು ಏನು ಚೇಂಜ್ ಆಗ್ಬಿಟ್ಟೈತಲ್ಲ. ಮಕ್ಕಳು ಆರಾಮಿದಾರ? ಆರಾಮ. ಅಜ್ಜಿ ಆರಾಮೈತಿ. ಸರಿ ಅಣ್ಣ, ಬಾಯ್. ಆಯ್ತು. ಬೇಬಿ ಕಂದ, ನನ್ನ ಪುಟ್ಟ ಕಂದ. ಅಯ್ಯ ಅಯ್ಯ, ಬಾ ಎದ್ ಬಾ. ಕಾಯ್ಸ್, ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮರಿದೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಿಂಗೆ ಸಪೋರ್ಟ್ ಮಾಡಿ ಗಾಯ್ಸ್, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಗಾಯ್ಸ್, ನಾಳೆ ಹೊಸ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.